ನೋಡೋಣ ಬರ್ರಿ. ಇನ್ನೂ ಬಿಟ್ಟಿಲ್ಲ ಬಾಪಾಜಿ. ಸರ್ ಸಿನಿಮಾ ನೋಡಿದ್ರೆ ಹಿಂಗೆ ಒಂದು ನಿಮಿಷ ಈ ಕಡೆ ಬನ್ನಿ. ಹಿಂದ್ಗಡೆ ಏನು ಹೇಳಿ ಸರ್, ಹೆಂಗೆ ಪ್ರಭುತ್ವ ಪಿಕ್ಚರು ಪ್ರಭುತ್ವವಾಗಿದೆ. ಇವತ್ತಿನ ಏನು ವಾಸ್ತವ ಸ್ಥಿತಿ ಏನಾಗಿದೆ, ಇವತ್ತಿನ ರಾಜಕಾರಣ ಇರ್ಬೋದು, ರೈತರ ಪರಿಸ್ಥಿತಿಗಳಿರ್ಬೋದು, ಇವತ್ತಿನ ವಾಸ್ತವ ಸ್ಥಿತಿ ಎತ್ತಿ ಹಿಡಿದಿದ್ದಾರೆ. ಮತ್ತು ಕೌಟುಂಬಿಕವಾಗಿ ನೋಡುವಂಥ ಸಿನಿಮಾ ಇದು. ಎಲ್ಲರೂ ಯಾರೋ ಅಂತ ದೊಡ್ಡ ಹೀರೋ ಮಾಡಿದ ಮಾತ್ರನೇ ಸಿನಿಮಾ ಅಂತ ಅಲ್ಲ. ಇವತ್ತು ಸಿನಿಮಾಗಳು ನೋಡಬೇಕಾಗಿರೋದು ಎಲ್ಲ ನಮ್ಮ ಕನ್ನಡ ನಾಡಿನ ಜನತೆ. ಏನೆಲ್ಲ ಒಂದು ಸ್ಟೋರಿ ಚೆನ್ನಾಗಿದೆ ಅಂದರೆ ಇವತ್ತು ವಾಸ್ತವಕ್ಕೆ ಹತ್ತಿರವಾಗಿದೆ. ಆದ್ದರಿಂದ ಈ ಸಿನಿಮಾ ಓಡಬೇಕು ಮತ್ತು ಹೊಸ ನಟರುಗಳು ಬೆಳಿಬೇಕು ಅಂತ ಹೇಳಿ ಇವತ್ತು ನಾವು ಸಹ ಕರವೇ ಗಜಸೇನೆಯಿಂದ ಬಂದು ನೋಡಿದ್ದೇವೆ. ನಮ್ಮ ಎಲ್ಲ ಕಾರ್ಯಕರ್ತರು ಹೇಳಿದ್ದೇವೆ ಕನ್ನಡ ನಾಡಿನ 6.5 ಕೋಟಿ ಜನ ನೋಡಬೇಕು. ಇದಲ್ಲದೆ ಹೊಸ ಪಿಕ್ಚರ್ಗಳು ಬಂದಾಗ ನಮ್ಮ ಏನು ಸಿನಿಮಾ ನಟರುಗಳಿರ್ಬೋದು, ಶಿವರಾಜ್ ಕುಮಾರ್ ಅವರಿರ್ಬೋದು, ಸುದೀಪ್ ಅವರಿರ್ಬೋದು, ಹಲವಾರು ನಟರುಗಳು ಏನಿದ್ದಾರೆ ಅವರೆಲ್ಲ ಬಂದು ನೋಡಬೇಕು. ಯಾಕಂದರೆ ಹೊಸ ನಟರನ್ನ ಎಂಕರೇಜ್ ಮಾಡಿದರೆ ಮಾತ್ರನೇ ಈ ಒಂದು ಸಿನಿಮಾ ಬೆಳೆಯೋದಕ್ಕೆ ಸಾಧ್ಯ. ಸಿನಿಮಾ ಅನ್ನೋದು ಹೋಗ್ತಾ ಇರುತ್ತೆ. ಇವತ್ತೇನಾಗಿದೆ, ರಾಜಕಾರಣದಲ್ಲಿ ಹೇಗೆ ಅಪ್ಪ MLA ಆದರೆ ಮಗ MLA ಆಗ್ತಾನೆ, ಸಿನಿಮಾ ರಂಗನೂ ಅಂತ ಸಾಗ್ತಾ ಇದೆ. ಅದಕ್ಕಾಗಿ ಹೊಸ ನಟರುಗಳಿಗೆ ಅವಕಾಶ ಬಂದಾಗ ಅವರೆಲ್ಲ ಪ್ರೋತ್ಸಾಹ ಮಾಡಬೇಕು ಮತ್ತು ಕನ್ನಡ ನಾಡಿನ ಜನತೆ ಇದನ್ನು ನೋಡಬೇಕು. ತುಂಬ ಅದ್ಭುತವಾದ ಪಿಕ್ಚರ್ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ ಬನ್ನಿ. ಹೇಗಿತ್ತು ಸರ್? ಫಿಲಿಮು ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಸುಮಾರು ಮೂವಿಗಳು ಬರ್ತಾ ಇದೆ, ಎಲ್ಲ ಟಾಪ್ ಬೆಸ್ಟ್ ಮೂವೀಸ್ ಬರ್ತಾ ಇದೆ. ಬಟ್ ಜನಗಳಿಗೆ ಸರಿಯಾಗಿ ಮೆಸೇಜ್ ರೀಚ್ ಆಗ್ತಾ ಇಲ್ಲ ಅಂತಂದ್ರೆ ನೋಡ್ರಿ, ಇವತ್ತು ಯಾರೋ ಸೆಲೆಬ್ರಿಟೀಸು ಇವರು ಯಾರೋ ಈ ಹೀರೋ ಆ ಹೀರೋ, ಇವ್ರು ದೊಡ್ಡವರು ಅವ್ರು ದೊಡ್ಡವರು ಅಂತ ಇವರೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅವ್ರ ಹೀರೋಗಳು ಇವ್ರ ಹೀರೋಗಳು ಮಾಡಿದಾಗ ಮಾತ್ರನೇ ಈ ಜನಗಳನ್ನ ಬರಂಗೆ ಹೋಗಂಗೆ ಮಾಡಿ ತಲೆ ಕೆಡಿಸಿ ಮಡಗಿದ್ದಾರೆ ಪ್ರತಿಯೊಂದು ಫ್ಯಾನ್ಸ್ಗೂ. ನೋಡಿ, ಕನ್ನಡ ತಾಯಿ ಬಗ್ಗೆ, ಕನ್ನಡ ಪ್ರತಿಯೊಂದು ದಿನ ಇಲ್ಲಿ ಉಸಿರಾಡ್ತೀವಿ. ಆ ತಾಯಿ ನೆರಳಲ್ಲಿ ಬದುಕ್ತಾ ಇದ್ದೀರಿ, ಆ ತಾಯಿ ಜಲ ಕುಡಿತಾ ಇದ್ದೀರಿ, ಆ ತಾಯಿ ಅನ್ನ ತಿಂತಾ ಇದ್ದೀರಿ. ಇಲ್ಲಿ ಕನ್ನಡ ತಾಯಿ ಮಕ್ಕಳಾಗಿದ್ದು ಈ ಟೋಟಲ್ ಫಿಲಿಂ ಇಂಡಸ್ಟ್ರಿ, ಈ ಟೆಕ್ನಿಷಿಯನ್ಸ್ ಏನವ್ರೆ ಪ್ರತಿಯೊಬ್ಬರು ಫಿಲಿಮ್ ಫಿಲಿಮ್ ನೋಡಬೇಕು. ನೀವೇನೋ ಬಿಸಿ ಶೆಡ್ಯೂಲ್ಸ್ ಇದ್ರೇನು ನಿಮ್ದೇ ಪ್ಲಾನಿಂಗ್ಸ್ ಮಾಡ್ಕೊಂಡು ಇವತ್ತು ಬರ್ತಿರೋ, ಸಾಯಂಕಾಲ ಬರ್ತಿರೋ, ನಾಳೆ ಬರ್ತಿರೋ ನಿಮ್ದೇ ಆದ ಡೇಟ್ಸ್ನ ನೀವು ಅನೌನ್ಸ್ ಮಾಡಬೇಕು. ಯಾವ ಕಲಾವಿದರಾದ್ರೂ ಇರ್ಬೋದು, ಫಿಲಿಮಲ್ಲಿ ಬಂದು ಜೀವನ ಮಾಡಿದ್ದೀರಾ, ಅನ್ನ ತಿಂದಿದ್ದೀರಾ, ಇವತ್ತು ತಿಂತಾ ಇದ್ದೀರಾ, ಮತ್ತೆ ಕನ್ನಡ ತಾಯಿ ಸೇವೆ ಮಾಡ್ತಾ ಇದ್ದೀರಾ. ನಿಮ್ಗೋಸ್ಕರ ಕೋಟಿ ಜನ ಬಂದು ಬಿಸಿಲು ಹೊಡ್ಕೊಂಡು ಬೊಬ್ಬೆ ಹೊಡ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನೋಡಿ, ಟಾಪ್ ಬೆಸ್ಟ್ ಮೂವಿ ತುಂಬಾ ಚೆನ್ನಾಗಿದೆ, ಪ್ರಭುತ್ವ ಅಂತ ಮೂವಿ. ಈ ಪ್ರಭುತ್ವದ ಬಗ್ಗೆ, ಈ ಸಮಾಜದ ಬಗ್ಗೆ ಇವತ್ತು ಏನ್ ನಡೀತಾ ಇದೆ, ಇಲ್ಲಿ ರಾಜಕಾರಣಿಗಳು, ಇಲ್ಲಿ ಕುತಂತ್ರಗಳು ಏನೇನ್ ಮಾಡ್ತಾ ಇದ್ದಾರೆ, ಈ ಅಫಿಷಿಯಲ್ಸ್ ಏನ್ ಮಾಡ್ತಾ ಇದ್ದಾರೆ, ಈ ದುಡ್ಡು ಕಾಸು ಅನ್ನೋ ಅಹಂಕಾರ ಅದು ಹೊಟ್ಟೆ ತುಂಬೋಗ್ಬಿಟ್ಟಿದೆ ಇವರಿಗೆ. ಎಷ್ಟು ದುಡ್ಡಿದ್ರೂ ಸಾಲಲ್ಲ, ಎಷ್ಟು ಕೋಟಿಗಳಿದ್ರೂ ಸಾಲಲ್ಲ. ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ. ನೋಡ್ರಿ, ಕೊನೆಗ ಮಣ್ಣು ಕೂಡ ಎತ್ಕೊಂಡು ಹೋಗಲ್ಲ ನಾವು, ಮಣ್ಣೊಳಗಡೆ ಮಣ್ಣಾಗಿ ಹೋಗ್ತೀರಿ, ಎತ್ಕೊಂಡು ಹೋಗಲ್ಲ. ದಯವಿಟ್ಟು ನೋಡಿ, ಪ್ರತಿಯೊಂದು ಕನ್ನಡ ತಾಯಿ ಮಕ್ಕಳು ಇಲ್ಲಿ ಬರಬೇಕು, ಥಿಯೇಟರ್ಸ್ನಲ್ಲಿ ತುಂಬಿಕೊಂಡು ಈ ಫಿಲಿಮ್ ನೋಡಬೇಕು. ನಿಮ್ಮಲ್ಲಿ ಮನಸ್ಸಲ್ಲಿ ಏನೈತೋ, ನಿಮ್ ಸತ್ಯ ಏನೈತೆ ಸತ್ಯ ಮಾತ್ರ.